ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 1ನೇ ಅಧ್ಯಾಯ 6ನೇ ವಚನ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೇರೆ. ಯೆಹೋವ ದೇವರು ನೀತಿವಂತರನ್ನು ಮಾರ್ಗವನ್ನು ಲಕ್ಷಿಸುವಂತ ದೇವರು. ಹಲ್ಲೆಲೂಯಾ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರುವಂತ ನಮ್ಮನ್ನು ನಿಮ್ಮನ್ನು ಆತನು ನಮ್ಮ ಮಾರ್ಗವನ್ನು ರಕ್ಷಿಸ್ತಾರೆ ಅಂತಂದ್ರೆ ನೋಡುವಂತರಾಗಿದ್ದಾರೆ ಪ್ರಿಯರೇ. ನಾವು ಯಾವಾಗಲೂ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸುವಂತರಾಗಿರ್ಬೇಕು. ನಾವು ದೇವರ ಮಾರ್ಗವನ್ನು ತಪ್ಪಿ ದೇವರಿಗೆ ವಿರೋಧವಾಗಿ ದೇವರಿಂದ ದೂರ ಹೋಗಿ ಮಾಡದಂತ ಪಾಪಗಳನ್ನು ಮಾಡಿ ದೇವರ ದೃಷ್ಟಿಲಿ ನಾವು ಕೆಟ್ಟ ದುಷ್ಟರ ಹಾಗೆ ಜೀವಿಸುವಂತರಾಗಿರ್ಬರ್ತೀರಿ. ನಾವು ಕೇವಲ ನೀತಿವಂತರಾಗಿ ಜೀವಿಸುವಾಗ ದೇವರು ನಮ್ಮ ಮಾರ್ಗಗಳನ್ನೆಲ್ಲ ಲಕ್ಷಿಸುವಂತರಾಗಿದ್ದಾರೆ ಪ್ರಿಯೆ. ದುಷ್ಟರು ಒಂದು ಗಾಳಿ ಬಡಿದ ಹೊಟ್ಟಿನ ಹಾಗೆ ಬಡಿದು ಹೋಗುವಂತರಾಗಿರ್ತಾರೆ. ಅಂದ್ರೆ ಅವರ ಜೀವಿತದಲ್ಲಿ ಬರುವಂತ ಕಷ್ಟಗಳು, ಅವಮಾನ ಸ್ಥಿತಿಗಳು, ನಿಂದೆಗಳಿಂದ ಅವ್ರು ತಾಳಲಾಗಲ್ಲ, ಹಾಗೆ ಅವರು ಸಂಪೂರ್ಣವಾಗಿ ನಾಶ ಹೋಗ್ತಾರ ಪ್ರೀತಿ. ಆದ್ರೆ ದೇವರು ನೀತಿವಂತರ ಮಕ್ಕಳ ಮೇಲೆ ಎಷ್ಟೇ ಸಮಸ್ಯೆಗಳು ಬರ್ಲಿ, ಎಷ್ಟೇ ಕಷ್ಟಗಳು ಬರ್ಲಿ, ಎಷ್ಟೇ ನಿಂದೆಗಳು ಬರ್ಲಿ, ಆದ್ರೆ ದೇವರು ಏನ್ ಮಾಡ್ತಾರೆ, ಅವರ ಮಾರ್ಗಗಳೆಲ್ಲ ರಕ್ಷಿಸುವಂತರಾಗಿದ್ದಾರೆ. ದೇವರು ನಮ್ಮ ಮಾರ್ಗಗಳ ರಕ್ಷಿಸ್ಬೇಕಾ? ನಾವು ನಮ್ಮ ಕುಟುಂಬದಲ್ಲಿ ದೇವರು ಒಂದು ಉನ್ನತ ಸ್ಥಾಯಿಗೆ ಇಡಬೇಕಾ? ದೇವರು ನಮ್ಗೆ ಒಳ್ಳೆ ನಮ್ಮ ಕುಟುಂಬದ ಶಾಂತಿ ಸಮಾಧಾನ ಕೊಡ್ಬೇಕಾ? ನಾವು ಯಾವ ರೀತಿಯಾಗಿ ಜೀವಿಸ್ಬೇಕೆಂಬುದಾಗಿ ನೋಡ್ಬೇಕಾದ್ರೆ ಪ್ರಿಯರೇ, ನಾವು ನೀತಿವಂತರಾಗಿ ಜೀವಿಸಬೇಕು. ದೇವರಲ್ಲಿ ಒಳ್ಳೆ ಮಕ್ಕಳಾಗಿ ದೇವರ ದೃಷ್ಟಿಯಲ್ಲಿ ಆತನ ವಾಕ್ಯಗಳೆಲ್ಲ ಕೈಕೊಂಡು ಆತನ ವಾಕ್ಯಗಳು ಹಗಲು ರಾತ್ರಿ ನಾವು ಧ್ಯಾನಿಸುವಂತ ಮಕ್ಕಳಾಗಿದ್ದು, ಆತನ ವಾಕ್ಯಗಳಂತೆ ನಾವು ನಡೆಯುವಂತರಾಗಿದ್ದು, ಪ್ರತಿಯೊಂದು ವಿಷಯದಲ್ಲಿ ಆತನಿಗೆ ನಾವು ಭಯ ಪಡುವಂತ ಮಕ್ಕಳಾಗಿದ್ದು ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರೆ. ನಾವು ಪಾಪದಿಂದ ದೂರಿದ್ದು ನಾವು ದೇವರ ಒಂದು ಮಾತುಗಳನ್ನು ಹಿಡ್ಕೊಂಡು ಆತನ ವಾಕ್ಯಗಳನ್ನು ಹಿಡ್ಕೊಂಡು ನಾವು ಪ್ರತಿಯೊಂದು ವಿಷಯದಲ್ಲಿ ಆತನಲ್ಲಿ ನಾವು ನಂಬಿಕೆ ಉಳ್ಳ ವಿಶ್ವಾಸಿ ಮಕ್ಕಳಾಗಿ ಜೀವಿಸ್ಬೇಕು ಪ್ರೇರೆ. ನಾವು ನೀತಿವಂತರಾಗಿ ಯಥಾರ್ಥ ಚಿತ್ತರಾಗಿ ಆತನ ದೃಷ್ಟಿಯಲ್ಲಿ ನಾವು ಒಳ್ಳೆಯರಾಗಿ ನೀತಿವಂತರಾಗಿ ಜೀವಿಸುವಾಗ ದೇವರನ್ನು ಬರುವಂತ ಪ್ರತಿಯೊಂದು ಆಟಂಕಗಳು, ಸಮಸ್ಯೆಗಳು, ಏನೇ ಭಯಂಕರ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಇರ್ಬೋದು ಪ್ರೇರೆ, ಆದ್ರೆ ಎಲ್ಲವನ್ನು ಬಿಡಿಸಿ ನಮ್ಮ ಮಾರ್ಗಗಳು ಸರಳವಾಗಿ ಮಾರ್ಪಡಿಸುವಂತ ದೇವರು, ನಮ್ಮನ್ನು ಯಾವಾಗಲೂ ಆತನ ಕಾಯ್ದು ಕಾಪಾಡುವಂತ ದೇವರು, ನಮ್ಮನ್ನು ನಮ್ಮ ಕುಟುಂಬನವರು ಎಲ್ಲ ಒಂದು ಶೋಧನೆಯಿಂದ ತಪ್ಪಿಸಿ ನಮ್ಮನ್ನು ಸಂಪೂರ್ಣವಾಗಿ ಆತನ ರಕ್ಷಿಸಿ ನಮ್ಮನ್ನು ಬಲಪಡಿಸುವಂತ ದೇವರು ಪ್ರೇರೆ. ಮುಂಜಾನೆ ಸಮಯದಲ್ಲಿ ನೀವು ದೇವರಲ್ಲಿ ನಂಬಿಕೆ ಇಡುವಂತರಾಗಿದ್ದು, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿದ್ದು, ಆತನಲ್ಲಿ ನಾವು ಭಯಪಡುವಂತರಾಗಿದ್ದು, ಆತನ ದೃಷ್ಟಿಯಲ್ಲಿ ನಾವು ಒಳ್ಳೆ ಮಕ್ಕಳಾಗಿದ್ದು ಜೀವಿಸೋಣ ಪ್ರೇರೆ. ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ಮಾರ್ಗಗಳನ್ನು ಕಾಯುತ್ತಾ ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಬಲಪಡಿಸಿ ಆತನ ಆಧಾರದಿಂದ ನಮ್ಮನ್ನು ನಡೆಸುವಂತ ದೇವರು ಪ್ರೇರೆ. ಆಮೇನ್. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವು ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಗೆ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಮ್ಮನ್ನು ಕಾಯ್ದು ಕಾಪಾಡುವಂತ ದೇವ್ರ ಪ್ರೇರೆ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ತಂದೆ ಎಷ್ಟು ಜನರು ವಾಗ್ದಾನ ನೋಡ್ತಾರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಭಾ. ತಂದೆ ದೇವರೆಷ್ಟು ಜನರು ಪ್ರಭಾ ನಿನ್ನಲ್ಲಿ ಭಯಭಕ್ತುಳ ಮಕ್ಕಳಾಗಿದ್ದು, ನಿನ್ನ ದೃಷ್ಟಿಯಲ್ಲಿ ನೀತಿವಂತರ ಮಕ್ಕಳಾಗಿ ಜೀವಿಸುವಾಗ ಪ್ರಭಾ ಅವ್ರಿಗೆ ಎಂತ ಒಂದು
ಪರಿಸ್ಥಿತಿಯಲ್ಲಿ ಇದ್ದಿರ್ಬೋದು ಪ್ರಭಾ, ಅವ್ರಿಗೆಲ್ಲವನ್ನು ಬಿಡಿಸಿ ಪ್ರಭಾ, ಅವ್ರ ಮಾರ್ಗಳೆಲ್ಲ ನೀವು ರಕ್ಷಿಸ್ತಾ ಇದ್ರಪ್ಪ ಈ ಮುಂಜಾನೆ ಸಮಯದಲ್ಲಿ ಪ್ರಭಾ. ತಂದೆ ದೇವರು ಎಷ್ಟು ಜನ ಮುಂಜಾನೆ ಸಮಯ ಕಷ್ಟದಲ್ಲಿದ್ದಂಥ ಮಕ್ಕಳಿಗೆ ಬಿಡುಗಡೆ ಮಾಡ್ರಿ ಪ್ರಭಾ, ರೋಗದಲ್ಲಿ ಇದ್ದಂಥ ಮಕ್ಕಳಿಗೆ ಬಿಡುಗಡೆ ಮಾಡ್ರಿ ಪ್ರಭಾ, ಕುಟುಂಬ ಸಮಸ್ಯೆಯಲ್ಲಿ ಇದ್ದಂಥ ಮಕ್ಕಳಿಗೆ ಎಲ್ಲರೂ ಕುಟುಂಬ ಸಮಸ್ಯೆಯಿಂದ ಎಲ್ಲ ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಜನ ಕೋಟಿಗೆ ಎಷ್ಟು ಭಯ ಪಡ್ತಾರೋ ಪ್ರಭಾ, ಭಯವನ್ನು ತೆಗೆದಕ್ಕೆ ಆನಂದ ಜೀವಿಸುವಂತೆ ಕೃಪೆ ಮಾಡಿ ತಂದೆ. ಎಷ್ಟು ಜನ ಕಮೆಂಟ್ ಮೂಲಕ ಇವರಿಗೆ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ, ಅವ್ರು ಯಾವುದೇ ಒಂದು ವಿಷಯದಲ್ಲಿ ತಂದೆ ಅವ್ರ ಚಿಂತೆಯಲ್ಲಿ ಇದಿರ್ಬೋದು ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ ಅವ್ರಿಗೆ ನೀವೇ ಅವ್ರ ಎಲ್ಲ ವಿಷಯದ ಅವ್ರ ಮಾರ್ಗಗಳನ್ನು ಸರಳವಾಗಿ ಮಾಡಿ ಅವರಿಗೆ ಕಾಯ್ದು ಕಾಪಾಡ್ತೀರಿ ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ಪ್ರಭಾ. ಮುಂಜಾನೆ ಸಮಯ ತಂದೆ ನೀವು ವಾಗ್ದಾನ ಮಾಡಿದಂತ ದೇವ್ರು, ನೀವು ವಾಗ್ದಾನ ಅದ್ಭುತ ರೀತಿಯಾಗಿ ಪ್ರಭಾ ಎಲ್ಲ ಮಕ್ಕಳ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ಜೀವಿಸುವಂತೆ ನಿಮ್ಮ ಕೃಪೆಯನ್ನು ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರೇರೆ ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ನೀವು ಸಂತೋಷ ಉಳ್ಳರಾಗಿದ್ರು ಪ್ರಿಯ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರೋಂಥ ಸಂತೋಷವು ಬಲವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ಮತ್ತು ಹೊಸೊಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆಲಿ ಆತ ಮಾತಾಡುವಂತ ದೇವ್ರೇ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.